ಎಜೆ ನ್ಯೂಸ್ಗೆ ಸ್ವಾಗತ. ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧಿಸಲು ಅಭಿಪ್ರಾಯ ಸಂಗ್ರಹಣೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆ ಮಾಡ್ತಾ ಇರುವ ಸತೀಶ್ ಜಾರಕಿಹೊಳಿ ರಾಯಬಾಗ ಹಾಗೂ ಕುಡಚಿ ಕ್ಷೇತ್ರದಲ್ಲಿ ಸಭೆ ನಡೆಸ್ತಾ ಇರುವ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಭೆ ಬಳಿಕ ಮಾಧ್ಯಮಗಳಿಗೆ ಸತೀಶ್ ಜಾರಕಿಹೊಳಿ ಹೇಳಿಕೆ. ಅಂತಿಮ ಹಂತದ ಅಭ್ಯರ್ಥಿ ಆಯ್ಕೆ ಕುರಿತು ನಮ್ಮ ನಾಯಕರ ಸಭೆ ಮಾಡ್ತಾ ಇದ್ದೇನೆ. ಇಂದು ನಾಳೆ ಇನ್ನೂ 2 ದಿನ ಸಭೆ ಮಾಡ್ತೀವಿ. ಕ್ಷೇತ್ರದ ಹಾಲಿ ಮಾಜಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಪ್ರಿಯಾಂಕಾ ಆಗಿರಬಹುದು ಅಥವಾ ಬೇರೆ ಅಭ್ಯರ್ಥಿ ಆಗಿರಬಹುದು. ಇದುವರೆಗೆ ನಮಗೆ ಟಿಕೆಟ್ ಕೊಡಿ ಅಂತ ಯಾರೂ ಬಂದಿಲ್ಲ. ಪ್ರಕಾಶ್ ಹುಕ್ಕೇರಿ ಅವರಿಗೆ ಕೇಳಿದ್ದೀವಿ, ಲಕ್ಷ್ಮಣ್ ಸವದಿ ಪುತ್ರರಿಗೂ ಕೇಳಿದ್ದೀವಿ. ಯಾರು ಕೂಡ ಮುಂದೆ ಬರದೆ ಕಾರಣ ನಾವು ಲಕ್ಷ್ಮಣ್ ಚಿಂಗಳೆ ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಆದರೆ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಅಭಿಪ್ರಾಯ ಪಡೆದು ಮುಂದಿನ ಅಭಿಪ್ರಾಯ ಹೈಕಮಾಂಡ್ಗೆ ರವಾನೆ ಮಾಡಲಾಗುತ್ತೆ. ಮುಂದಿನ ನಿರ್ಧಾರ ಹೈಕಮಾಂಡ್ ಮಾಡ್ತಿದೆ. ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಇದುವರೆಗೂ ಕೂಡ ಫೈನಲ್ ಆಗಿಲ್ಲ. ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಮುಖಂಡರ ಕಾರ್ಯಕರ್ತರ ಒಪ್ಪಿಗೆ ಬಳಿಕ ಅಂತಿಮ ನಿರ್ಧಾರ. ರಾಜ್ಯ ಹೈಕಮಾಂಡ್ ನಾಯಕರ ತೀರ್ಮಾನ ಮಾಡಿದ ಬಳಿಕ ನಿಲ್ಲಬೇಕು. ಆದರೂ ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯ ಬಳಿಕ ಅಂತಿಮ ನಿರ್ಧಾರ. ಕ್ಯಾಂಡಿಡೇಟ್ ಬಗ್ಗೆ ನಾವು ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಹಾಗೋಸ್ಕರ ಇವತ್ತು ನಿಮ್ಮನ್ನು ಕೂಡ ಕೇಳಿಕ್ಕೆ ಬಂದಿದ್ದೇವೆ, ನಿಮ್ಮ ಮುಖಂಡರು ಕೂಡ ಕೇಳಿಕ್ಕೆ ಬಂದಿದ್ದೇವೆ. ಸೊ ನಿಮ್ಮ ಅಭಿಪ್ರಾಯವನ್ನು ಈಗಾಗಲೇ ವ್ಯಕ್ತ ಮಾಡಿದರೆ ಆದರೆ ಅಂತಿಮವಾಗಿ ಅದನ್ನು ನಿರ್ಣಯ ಮಾಡೋದು ಹೈಕಮಾಂಡ್ ಅವರು. ಸೊ ಹಾಗಾಗಿ ನೀವು ಹೇಳಿರುವಂಥ ಅಭಿಪ್ರಾಯನ ಅವರ ಗಮನಕ್ಕೆ ತರುವಂಥ ಎಲ್ಲ ನಾವು ಮುಖಂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಯಾರೇ ಅಭ್ಯರ್ಥಿ ಅವರು ಕೂಡ ಗೆಲ್ಲಿಸೋದು ಭಾಳ ಮುಖ್ಯ. ಪ್ರಿಯಾಂಕನೂ ಆಗ್ಬೋದು ಅಥವಾ ಇನ್ನೊಬ್ರು ಯಾರೇ ಆಗ್ಬೋದು, ಅದು ಮುಖ್ಯ ಅಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಈ ಸಾರಿ ಸುಮಾರು ಶಂಕರನ ನಂತರ ನೋಡು ಒಂದೇ ಸಾರಿ ಪ್ರಕಾಶ್ ಹುಕ್ಕೇರಿ ಆಯ್ಕೆ ಆದ ನಂತರ ಭಾಳ ಗ್ಯಾಪ್ ಇದೆ. ಸೊ ಮುಂಚೆ ರಮೇಶ್ ಜಿಗಜಿಣಿ ಅವರು ಸುಮಾರು ಬಿಜೆಪಿಯಿಂದ ಬೇರೆ ಬೇರೆ ಪಕ್ಷದಿಂದ ಗೆದ್ದಿದ್ರು. ನಂತರ ರಮೇಶ್ ಕತ್ತಿ ಅವರು, ನಸಾಬ್ ಜೊಲ್ಲೆ ಅವರು ಒಂದು 25 ವರ್ಷ ಆಗಿರ್ಬೋದು, 30 ವರ್ಷ ನಮ್ಮಿಂದ ಈ ಚಿಕ್ಕೋಡಿ ಲೋಕಸಭೆ 205ವರೆಗೆ ಲಾಭ ಆಗ್ತಾ ಇದೆ. ಸೊ ಈ ಕಾರ್ಯಕ್ರಮವನ್ನು ಹೇಳೋದು ಭಾಳ ಮುಖ್ಯ. ಸೊ ಹಾಗಾಗಿ ನೀವೆಲ್ಲ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಏನೇನು ಕೆಲಸ ಮಾಡಿದ್ರು, ಈಗ 9 ತಿಂಗಳಲ್ಲಿ ಏನು ಕೆಲಸ ಮಾಡಿದ್ರು ಅನ್ನೋದು ಭಾಳ ನೀವು ಅವಲೋಕನ ಮಾಡೋದು ಭಾಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ವಿ. ನಾವು 9 ತಿಂಗಳಲ್ಲಿ ಬಂದ ಮೇಲೆ ನಮ್ಮ PW ಇಲಾಖೆಯಿಂದ ಸಾಕಷ್ಟು ಕೆಲಸ ಮಾಡಿದ್ವಿ. ಮೊನ್ನೆ ಒಂದು ಅಡ್ವರ್ಟೈಸ್ ಕೂಡ ಕೊಟ್ಟಿದ್ದು ಪತ್ರಿಕೆಯಲ್ಲಿ, ನೋಡಿದ್ರೆ ಎಷ್ಟು ಮಂದಿ ನೋಡಿರಮ್ಮ, ಕಾನ್ಸ್ಟಿಟ್ಯೂನ್ಸಿ ಆಗಿ ಕೊಟ್ಟಿದ್ದೀವಿ. 18 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಇಲಾಖೆಯಿಂದ, ಕೇವಲ ನಮ್ಮ ಇಲಾಖೆಯಿಂದ ಏನೇನು ಕೆಲಸ ಮಾಡಿದ್ದೀವಿ, ಏನು ಕಟ್ಟಡ ಕೊಟ್ಟಿದ್ದೀವಿ. ಬಹುಶಃ ರಾಯಭಾಗದಲ್ಲಿ ವಕೀಲರ ಸಂಘ ಕಟ್ಟಡ ಕೂಡ ಭಾಳ ದಿನಗಳಿಂದ ಬೇಡಿಕೆ ಇತ್ತು. ಚುನಾವಣೆ ಪೂರ್ವದಲ್ಲಿ ಹೋದಾಗ ಘಾಟಿಗೆ ಜನ ಅವರು ತಕ್ಷಣ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಕುಡ್ಚಿ ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದೀವಿ ವಕೀಲರ ಸಂಘಕ್ಕೆ, ನೌಕರ ಸಂಘದ ಬೋರ್ಡ್ ಕೊಟ್ಟಿದ್ದೀವಿ ಚಿಕ್ಕೋಡಿಯಲ್ಲಿ, ಗೋಕಾಕದಲ್ಲಿ ವಕೀಲರ ಸಂಘಕ್ಕೆ ಕೊಟ್ಟಿದ್ದೀವಿ. ಎಲ್ಲ 30 ವರ್ಷಗಳಿಂದ ಡಿಮಾಂಡ್ ಇತ್ತು. ಅವ್ರು ಒಂದೇ ಸಾರಿ ನಮ್ಗೆ ಮನವಿ ಮಾಡ್ಕೊಂಡ್ಕೊಂಡಿದ್ರು. ಒಂದೇ ಸಾರಿ ಅದು ಚಿಕ್ಕೋಡಿ ಲೋಕಸಭೆಯ ಚುನಾವಣೆಗೆ ಅಭ್ಯರ್ಥಿ ಯಾರಾಗಬೇಕಂತ ಮಂಡ್ಯದಿಂದ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀವಿ, ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಶಾಸಕರು, ಮಾಜಿ ಶಾಸಕರು, ನಮ್ಮ ಅಭ್ಯರ್ಥಿಗಳು, ಮುಖಂಡರನ್ನ ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ಪ್ರವಾಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕುರ್ಚಿಯಲ್ಲಿ ಅದೇ ರೀತಿ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡ್ಕೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಿರಿಯರು, ಮಾಜಿ ಶಾಸಕರಾದ ಶ್ಯಾಮ್ ಘಾಟ್ಗೆ ಅವರಿದ್ದಾರೆ. ಸ್ಥಳೀಯ ಶಾಸಕರು, ನಿಮ್ಮೆಲ್ಲರ ಏನಿಲ್ಲ, ಮೊನ್ನೆ ಸಾವುಕಾರ ಬಂದಿದ್ರು. ಅಲ್ಲಿ ನಮ್ಗೆ ಕಾಂಗ್ರೆಸ್ ಪಕ್ಷದ ಕಚೇರಿ ಒಳಗೆ ನಾನು ಅವತ್ತು ಮಾತಾಡಿದ್ದೀನಿ. ಜಾಸ್ತಿನೂ ಏನು ಮಾತಾಡೋಕೆ ಹೋಗಿಲ್ಲ. ಇವತ್ತು ತಮಗೆಲ್ಲ ಗೊತ್ತೈತಿ, ನಮಗೆ ಹೆಣ್ಮಕ್ಳ ಸಮಸ್ಯೆ ಬರಾತಿಲ್ಲ. ನಮ್ಗೆ ಈಗ ಜಾಸ್ತಿ ನಮ್ಮ ಬರುವಂಥ ಈ ಚುನಾವಣೆಯಾಗ ಸಮಸ್ಯೆ ಬರಾಕತ್ತದ ನಿಮ್ಮದು. ಯಾಕಂದ್ರೆ ಮೊನ್ನೆ ಒಬ್ರು ಕೇಳಿದ್ರು, ನೀವೆಲ್ಲ ಕೂಡ ಹಾಕತ್ತಿದ್ರಿ, ಹೆಣ್ಮಕ್ಳಿಗೆ ಕೊಡಾತೀರಿ, ನಮ್ಗೇನು ಕೊಡಾತೀರಿ? ಹಾಂ, ಅದರೆ ಒಂದು ವ್ಯವಸ್ಥೆ ಮಾಡಿಲ್ಲ ನಮ್ಗೆ. ತಾವು ಅರ್ಥ ಮಾಡ್ಕೊರಿ, ಈ 5 ಗ್ಯಾರಂಟಿ ಏನದಾವಲ್ಲ
ಇವತ್ತು ಪ್ರಪಂಚದಾಗನ ಇಟ್ಟು ಗ್ಯಾರಂಟಿ 5 ಗ್ಯಾರಂಟಿ 6 ತಿಂಗಳದಾಗ ಕ್ಲಿಯರ್ ಮಾಡಿ 6 ತಿಂಗಳದಾಗ ಪೂರೈಸಿ ಮತ್ತು ಅಭಿವೃದ್ಧಿಗೆ ಕೆಲಸ ಕೊಡುವಂಥದ್ದು ಏನಾದರೂ ಸರ್ಕಾರ ಇತ್ತಂದ್ರೆ ಇದು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ಈ ಚುನಾವಣೆದಾಗ ನೀವೇನು ಗಾಟಿಗೆ ಸಾಹೇಬ್ರು ಹೇಳಿದ್ರಲ್ಲ 5 ಗ್ಯಾರಂಟಿ ನೀವು ಮನೆಗೆ ಹೋಗಿ, ನಾವು ಎಲೆಕ್ಷನ್ಗಿಂತ ಪೂರ್ವದಾಗೂ ಹೋಗಿ ಹೇಳಿದೀವಿ, ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದೀವಿ ಅಂತ ಹೇಳಿ ನೀವು ಇನ್ನೊಬ್ಬ ಮನೆಗೆ ಹೋಗ್ಬೇಕಷ್ಟೇ. ಮನೆಗೆ ಹೋದ್ರೆ ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ನಮ್ಮ ಕಡೆ ಹೆಣ್ಮಕ್ಳನ್ನ ಯಾವತ್ತೂ ಅವ್ರ ಮಗಳೆಲ್ಲ ನಮ್ಮ ಮಗಳು ತಿಳ್ಕೊಂಡು ನಾವು ಎಲ್ಲರೂ ಮಾಡಬೇಕು. ನಾವೆಲ್ಲರೂ ಆ ಟೈಪ್ ಮಾಡಿದ್ವಿ ಅಂದ್ರೆ ಒಂದು 40,000 ನುಸ್ತಾರ ಕುರ್ಚಿ ಕಾನ್ಸೆನ್ಟ್ರೇಟ್ ಹೆಚ್ಚಾಗ್ಬೋದು. ಅದ್ರೊಳಗೆ ಏನಿಲ್ಲ. ನಾವೊಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ. ಒಂದು ಉದಾಹರಣೆ ನಿಮ್ಗೆಲ್ಲ ಗೊತ್ತಿರಬೇಕು. 52,000 ಕುರುಬರು ಅದಾರ, 43,000 SC ಅದಾರ, ಮುಸ್ಲಿಂ 39,000 ಸನಿ ಅದಾರ, ಲಿಂಗಾಯತ ಸಮಾಜ 18,000 ಅದಾರ, ಜೈನ್ ಸಮಾಜ 16,000 ಅದಾರ, ಮರಾಠ ಸಮಾಜ 7,600 ಅದಾರ. ಇವೆಲ್ಲರಿಗೂ ನಾವು ಮನೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು. ಮನೆ ಹೋಗಿ, ಯಾಕಂದ್ರೆ ಹೆಂಗ್ ಹುಡುಗಿ ಆಗ್ತೈತಿ, ನೀವು ಅಲ್ಲಿ ಪಾರ್ಲಿಮೆಂಟ್ದಾಗ ಕ್ವಶನ್ ಕೇಳಕ್ಕಾಗಲಿ, ಕೆಲಸ ಮಾಡೋಕ್ಕಾಗಲಿ, ಇದನ್ನ ಮಾಡೋಕ್ಕಾಗಲಿ. ಇವತ್ತೇನಾಗ್ತಾವು, ಹೆಂಗ್ ಹುಡುಗಿಯಾರ ಹೆಂಗ್ ಹುಡುಗರ ಅದನ್ನ ಅಪೇಕ್ಷೆ ಇಟ್ಟಿದ್ದಾರೆ. ಹೆಂಗ್ ಮಂದಿ ಬೇಕತ್ತ. ಮುದುಕರ ಆದ್ರೆ ಭಾಳ ಕಷ್ಟ, ಕೆಲಸ ಮಾಡೋಕೆ ಭಾಳ ಕಷ್ಟ ಅಲ್ಲ. ಅವ್ರ ಕಡೆ ಎನರ್ಜಿ ಇರ್ತೈತಿ. ಈಗ ನಾವ ಒಂದು 4 ತಾಸು ಯಾರು ಬಂದು ಕೂತ್ರೆ ನಮ್ಗೆ ಬೋರ್ ಆಗ್ತೈತಿ. ವಯಸ್ಸು ಮಾಡ್ಲಿ ಹೋಗ್ತಿರ್ತಾವಲ್ಲ ಅವೆಲ್ಲ. ಇನ್ನ ನಮ್ಮೊಳಗೆ ಹೆಂಗ್ ಅಂದ್ರೆ ಸಾವುಕಾರ ಅರೆಗಿ ಛತ್ತಾಗಿ ಕೆಲಸ ಮಾಡ್ತಿರ್ತಾರೆ. ನೀವು ಬೆಂಗಳೂರದಾಗ ಬಂದ್ರಿ, ಜನನ ಎಲ್ಲಿ ಬೇಕಾದ್ರೆ ಹೋದ್ರಿ ಜನನ. ಇವತ್ತು ಏನಿದೆ ಗೊತ್ತೇನು, ಸಾವುಕಾರ ಇಟ್ಟು ಕೆಲಸ ಮಾಡ್ತಾರೋ ನಮ್ಮ ಸ್ಟೇಟ್ನಾಗ ಯಾರ ಮಾಡಕ್ ಸಾಧ್ಯಲ್ಲ. ಆ ಮಾನ್ಲೆ ನಮಗೆ ಎಲ್ಲ ಸಮಾಜದವ್ರಿಗೆ ಓಟ್ ಬೀಳಾಗಬೇಕು. ಆ ಮಾನ್ಲೆ ಎಲ್ಲ ಸಮಯ, ಯಾಕಂದ್ರೆ ಅವ್ರು ಸ್ವಂತ ಮಗಳು ನಿಲ್ತಾ ಇದ್ದಾರು. अतर सलुವಾಗಿ सब लोग मिलके, मेरा एक रिक्वेस्ट है, उपाध्यक्ष अध्यक्ष कहाँ गए, सब जने मिलके, तुम सब मिलके कैसा करना है, क्या करना है, 20,000 कैसा लीड करना है, इकट्ठा हुए हैं. क्योंकि कल इलेक्शन होने वाला, दूसरा कोई कुछ भी बोलते रहेगा. अभी हमारा उपाध्यक्ष बोले कि हम लोग 20,000 15-20,000 कुर्सी से लीड करेंगे. अभी महेश को 25 से 30,000 लीड हुआ था. वो इसके मुताबिक हम लोग हमारी कुर्सी कॉन्स्टिट्यूंसी से कम 40,000 लीड होने ना, उसका जवाबदारी महेश करना है. वो हमसे छोटा है लेकिन MLA है, उसके अध्यक्ष से नीचे हम लोग सब काम करेंगे, सब लोग. क्योंकि वो जैसा डायरेक्शन देते हैं वो टाइप हम लोग जाएंगे सब मिलके. और दूसरी बात, ये सब होने के बाद और एक मैं आप लोगों को बात बोलता हूं. गारंटी का जो स्कीम है बहुत से लोगों को पता नहीं है. आप सब घर पे जाके बोलना है कि 2,000 जो औरतों को आ रहे हैं पैसा, ये कांग्रेस सरकार दे रही है. ये आप सब घर पे जाके बोलना है. बहुत से लेडीज को पता ही नहीं है. बोला ठीक है, सरकार के पैसे आ रहे हैं, हम लोग ले रहे हैं. ಭಾಳ ಹೆಣ್ಮಕ್ಳಿಗೆ ಗೊತ್ತಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಭಾಳ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ನೀವು 4 ಹೆಣ್ಮಕ್ಳು ಎಜುಕೇಟೆಡ್ ಹೆಣ್ಮಕ್ಳು ಕೇಳ್ತೀರಿ, ಎಲ್ಲ ಕಾಂಗ್ರೆಸ್ ಅವ್ರು ಕೊಡ್ತೇವೆ ಅಂತಾರೆ. ಇಲ್ಲ, ತಾವೆಲ್ಲ ಮನೆ ಹೋಗಬೇಕು. ಮನೆ ಹೋಗಿ ಹೇಳಬೇಕು ಇದೆಲ್ಲ 5 ಸ್ಕೀಮ್. ಈಗ ಅವ್ರು ಹೇಳ 52,000 ಕೋಟಿ ರೂಪಾಯಿ ನುಸ್ತಾ ಕೊಡ್ತಾ ಇದ್ದೇವೆ ಎಲ್ಲರಿಗೂ. ಇದೆಲ್ಲ ನೀವು ತಿಳಿಸಿ ಹೇಳ್ಬೇಕು. ಬಸ್ ಫ್ರೀ ಐತಿ, ದುಡ್ಡ ಅವ ಏನು ಸ್ಕೀಮ್ ಅದಾವ. ಮಹೇಶ್ ಅವ್ರು ಹೇಳ್ರಲ್ಲಿ ಹರಿಗಿರಾಗ ಭಾಳ ಚಲೋ ಹೇಳ್ರು. ನೀವೆಲ್ಲ ಕಡೆ ಹೇಳಬೇಕು, ಎಲ್ಲ ಕಮಿಟಿ ಮಾಡಾಕು. ಸರ್, ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ? ಚುನಾವಣೆ ಬಗ್ಗೆ ಸರ್, ನಿಮ್ಮ ಸುಪುತ್ರಿ ಅವರ ಕಣಕ್ಕಿಳಿಯ ಇದ್ರ ಬಗ್ಗೆ ಏನು ಹೇಳ್ತೀರಿ? ಕೊಡ್ತಂತ ಹೇಳಿದ್ರಿ. ಇನ್ನು ಮಟ್ಟ ನಮ್ಮ ಕಡೆ ಯಾರು ಬಂದಿರಲ್ಲ, ಟಿಕೆಟ್ ಕೊಡೋದು ಯಾರು ಕೇಳೇ ಇಲ್ಲ. ನಾವೇ ಚಿಕ್ಕಳೆ ಅವ್ರನ್ನ ತಯಾರು ಮಾಡ್ತಾ ಇದ್ವಿ ಅಷ್ಟೇ. ಸರ್, ಅಂದ್ರೆ ತಮ್ಮ ಪಕ್ಷದಲ್ಲಿ ಯಾರು ಕುರುಬರ ಸಮರ್ಥರಿಲ್ವಾ? ಸಮರ್ಥ ಇಲ್ಲ. ಅದನ್ನು ಹೈಕಮಾಂಡ್ ಹೋಗ್ಬೇಕು. ನನ್ನ ಭಾಷೆಗೆ ಕೇಳಿದ್ರೆ ನಾ ಏನು ಮಾಡೀನಿ, ಅವ್ರು ಕೇಳಿ ಅವ್ರ ಸಮಾಜ ಹೋಗ್ಬೇಕು, ಪಕ್ಷ ಹೋಗ್ಬೇಕು, ಪಾಪ್ಯುಲರ್ ಇರಬೇಕು, ಇದನ್ನೆಲ್ಲ ಹೇಳಿದ್ದೀನಿ ನಾನು. ಸರ್, ಅದಕ್ಕೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿದೆ. ಇನ್ನೂ ಮಟ್ಟ ಚಿಂಗ್ಳಿ ಅವರು ಮಾತ್ರ ನಾವೇ ರೆಡಿ ಮಾಡಿದ್ವಿ, ಅವರೇನು ಕೇಳಿಲ್ಲ. ಚಿಂಗ್ಳಿ ಅವ್ರು ನಾವೇ ಮಾಡ್ತೀವಿ. ಇನ್ನೂ ಮಟ್ಟ ನಮ್ಗೆ ಯಾರೋ ಟಿಕೆಟ್ ಬೇಕಂತ ಬೇರೆ ಸಮುದಾಯದಲ್ಲಿ ಕೇಳಿಲ್ಲ. ಪ್ರಕಾಶ್ ಹುಕ್ಕೀರವ್ರಿಗೆ ಕೇಳಿದ್ದೀವಿ, ಲಕ್ಷ್ಮಣ ಸವದಿ ಅವ್ರ ಮಗ ಕೇಳಿದ್ದೀವಿ, ಇನ್ನೂ ಅನೇಕ ಜನಕ್ಕೆ ಕೇಳಿದ್ದೀವಿ. ಯಾರೂ ಇಲ್ಲ ಅನ್ನೋದಾಗ ನಮ್ಮ ಚಿಂಗ್ಳಿ ಅವ್ರನ್ನ ತಯಾರು ಮಾಡ್ತಾ ಇದ್ವಿ. ಸೊ ಅಂತಿಮವಾಗಿ ಹೈಕಮಾಂಡ್ ಜನ ಕಾರ್ಯಕರ್ತರ
ಶಾಸಕರ ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ಕಡೆಗಳ 2 ದಿವಸದಿಂದ ಟೂರ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಅಂತಿಮ ಆಗಬೇಕು ಇದು ನಮ್ಮ ಅಭ್ಯರ್ಥಿ ಯಾರು ಅಂತ. ಸೊ ಎಲ್ಲ ಕಡೆ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ. ಅಂತಿಮವಾಗಿ ನಮ್ಮ ಹೈಕಮಾಂಡಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ನಾಳೆವರೆಗೆ ಇನ್ನೂ ಸಂಗ್ರಹಣೆ ಮಾಡೋದಿದೆ, ಇನ್ನೊಂದು ಉಪ್ಪಾಣಿ ಇದೆ, ಕೇರಿ ಹೋಗಬೇಕು, ಮಿಕ್ಕಿದೆಲ್ಲ ಮುಗಿಸೋದು. ಇವತ್ತು 6 ಕಾನ್ಸ್ಟಿಟ್ಯೂನ್ಸಿ ಪ್ರವಾಸ ಮಾಡಿದ್ದೀವಿ. ಸೊ ಮಿಕ್ಕಿದ್ದು ಮಾಡಿ ನಮ್ಮ ವರಿಷ್ಠರಿಗೆ ಹೇಳ್ತೀವಿ. ಸರ್, ಈಗ 6 ಮತಕ್ಷೇತ್ರದಲ್ಲಿ ಸಮೀಕ್ಷೆ ಮಾಡಿದ್ರಿ, ಯಾವ ರೀತಿ ಇದು ಬಂದ ಪ್ರತಿಕ್ರಿಯೆ? ಕಾರ್ಯಕರ್ತರಿಗೂ ಇದೆ, ಪ್ರಿಯಾಂಕ ಅವರು ಕೂಡ ಅಂತ ಹೇಳ್ತಾರೆ. ಎಲ್ಲ ನಮ್ಮನೆ ಮಿಶ್ರ ಪ್ರತಿಕ್ರಿಯೆ ಇದೆ. ಸರ್, ಈಗ ಚಿಕ್ಕೋಡಿ ಲೋಕಸಭೆಯಲ್ಲಿ ಕುರುಬ ಸಮಾಜ ಮತ್ತು ಲಿಂಗಾಯತ ಸಮಾಜ ವೋಟರ್ಸ್ ಸರ್, ಇದ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗ್ಬೋದಾ ಕಾಂಗ್ರೆಸ್? ಕೊನೆ ಪಕ್ಷ ಸರ್, ರಮೇಶ್ ಕತ್ತಿ ಸಮರ್ಥನೆ ಕೊಡ್ಲಿಕ್ಕೆ ತಯಾರಿದೆ ಅಂತ ಹೇಳಿದ್ರು. ಸರ್, ರಮೇಶ್ ಕತ್ತಿ ಅವರು ಕಾಂಗ್ರೆಸ್ ಬರ್ತೀನಿ ಅಂತ ಕೆಲವೊಂದು ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು? ನಮಗೇನು ಅಪ್ರೋಚ್ ಆಗಿಲ್ಲ, ಅವ್ರು ಯಾರು ಕೂಡ ನಮ್ಮ ಚರ್ಚೆಯಲ್ಲಿ ವಿಷಯ ಇಲ್ಲ. ಸರ್, ಅವ್ರು ಬಂದರೆ ಟಿಕೆಟ್ ಕೊಡೋ ಚಾನ್ಸಸ್ ಇದೆಯಾ ರಮೇಶ್ ಕತ್ತಿ? ವರಿಷ್ಠರಿಗೆ ತೀರ್ಮಾನ ಮಾಡಬೇಕು. ನಮ್ಮ ಹಂತಲ್ಲಿ ಅದು ಮೇಲ್ಗಡೆ ವರಿಷ್ಠರ ತೀರ್ಮಾನ ಮಾಡಬೇಕು. ಸರ್, ಬೆಳಗಾವಿ ಕ್ಷೇತ್ರದಲ್ಲಿ ತಾವು ಕೇವಲ ಕೆಲವೇ ಮತಗಳಿಂದ ಸೋತಿದ್ರಿ, ಅಲ್ಲೇ ನಿಮ್ಮ ಚಾನ್ಸ್ ಇತ್ತಲ್ವ ಈ ಸಲ? ಹಾಗೇನಿಲ್ಲ, ಪಾರ್ಟಿನೇ ಇದು. ನಮ್ಮದು ಹಿಂದೆ ಶಂಕರಣ್ಣವ್ರು 7 ಸಾರಿ ಗೆದ್ದಿದ್ದಾರೆ. ಇದು ಕೂಡ ನಮ್ಮ ಕಾಂಗ್ರೆಸ್ಸಿನ ಭದ್ರಕೋಟೆ. ಇದು ಏನೋ ಕಡಿಮೆನಿಲ್ಲ. ಒಂದ್ಸಲ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಗೆದ್ದಿದ್ದಾರೆ. ಸೊ ನಮ್ಮದು ಕೂಡ ಈ ಸಾರಿ 5 ಜನ ಶಾಸಕರಿದ್ದೀವಿ. ಇಲ್ಲಿ ಕೂಡ 5 ಜನ ಶಾಸಕರಿದ್ದೀವಿ. ಸೊ ಹೀಗಾಗಿ ಗೆಲ್ಲಕ್ಕೆಲ್ಲ ಅವಕಾಶ ಕೂಡ ಇಲ್ಲೂ ಇದೆ, ಪ್ರಯತ್ನ ಮಾಡ್ತೇವೆ. ಸರ್, ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಲ್ಲಿ ಪ್ರಿಯಾಂಕಾ ಅವರನ್ನು ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಡ್ಬೋದಾಗಿತ್ತು. ಚಿಕ್ಕೋಡಿ ಮತಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡ್ಕೊಂಡು? ವರಿಷ್ಠರು ಇನ್ನೂ ತೀರ್ಮಾನ ಆಗಿಲ್ಲ. ಇನ್ನೂ ತೀರ್ಮಾನ ಆಗಿಲ್ಲ. ಅವರು ಅಂತಿಮವಾಗಿ ವರಿಷ್ಠ ತೀರ್ಮಾನ ಆಗಬೇಕು. ಇನ್ನೂ ನಾವು ಅಭಿಪ್ರಾಯ ಸಂಗ್ರಹಣೆ ಮಾಡೋದೇ ಸುತ್ತಾಗ್ತದೆ ಹೊರತಾಗಿ ಇನ್ನೂ ಅಂತಿಮ ಆಗಿಲ್ಲ. ಆದ್ಮೇಲೆ ಘೋಷಣೆ ಮಾಡ್ಬೇಕು. ಸರ್, ನಿಮ್ಮ ಸರ್ಕಾರ ಬಂದ ಮೇಲೆ ಲಿಂಗಾಯತ ಸಮಾಜಕ್ಕೆ 2A ಕೊಡ್ತೀವಿ ಅಂತ ಹೇಳಿದ್ರಿ, ಬಟ್ ಕೊಟ್ಟಿಲ್ಲ. ಲಿಂಗಾಯತ ಸಮಾಜದ ಮತಗಳನ್ನ ಯಾವ ಟೈಪ್ ಹೇಳಿದ್ರಿ ಸರ್? ನಾವೇನು ಕೊಡ್ತೀವಿ ಅಂತೇಳಿ ಹೇಳಿಲ್ಲ. ಹಿಂದಿನ ಸರ್ಕಾರ ಕೊಡ್ತೀವಿ ಅಂತೇಳಿ ಬದಲಾಯಿಸಿದೆ. ಈಗೂ ಕೂಡ ಚರ್ಚೆಯಲ್ಲಿ ಇದೆ. ಅದು ಸರ್ಕಾರದ ಬಗ್ಗೆ ತೀರ್ಮಾನ ಮಾಡಬೇಕು. ಹಿಂದಿನ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರು ಕೊಡೋದಿಲ್ಲ. ಅವರು ಬದಲಾವಣೆ ಮಾಡಿ ಹೋದ್ರು. ಈಗ ನಾವು ಕೂಡ ಚರ್ಚೆ ಮಾಡ್ತೀವಿ, ಅವ್ರಿಗೆ ಅನುಕೂಲ ಆಗೋದಿದ್ರೆ. ಬೆಳಗಾವಿ ಜಿಲ್ಲೆಯ ಕುಡಚಿ ಪಟ್ಟಣದ ಮಾಜಿ ಶಾಸಕ ಎಸ್ಪಿ ಘಾಟಗೆ ಅವರ ಮನೆಯಲ್ಲಿ ಸಭೆಯಲ್ಲಿ ಸ್ಥಳೀಯ ಶಾಸಕ ಮಹೇಂದ್ರ ತಂಬಣ್ಣವರ್ ಸೇರಿ ರಾಯಬಾಗ ಕುಡಚಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ಭಾಗಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.